ಮಧ್ಯಾಹ್ನ ಊಟಕ್ಕೆ ಬಿಟ್ಟಿದ್ದಾರೆ. ಊಟ ಮಾಡಿಬಿಟ್ಟು ಬಂದು ಬೋರ್ವೆಲ್ ನೋಡ್ಕೊಂತ ಕೂತಿದ್ದಾರೆ. 70 ಅಡಿಗೆ ಅರ್ಧ ಇಂಚ್ ನೀರು ಬಿದ್ದಿದೆ. ಬನ್ನಿ ಈ ವಿಡಿಯೋದಲ್ಲಿ ಫುಲ್ ವಿಡಿಯೋ ನೋಡ್ಕೊಂಬರೋಣ ಏನೇನಾಯಿತು ಅಂತ. ನಮ್ಮನ್ನು ಫೋನ್ ಮಾಡಿಬಿಟ್ಟು ಬಾರಪ್ಪ ಮನೆ ಹತ್ರ ಬೋರ್ವೆಲ್ ಕುರಿಸ್ತಾ ಇದ್ದೀನಿ ಅಂತ ಹೇಳಿದರು. ನಾನು ಬೇರೆ ಮೊದಲೇ ಬೋರ್ವೆಲ್ ಎಲ್ಲೂ ನೋಡಿರಲಿಲ್ಲ, ಕುರಿದಿದ್ದು ಇವತ್ತೇ ಫಸ್ಟು. ಹಂಗಂತ ನಾನು ಹೋದೆ ಅವ್ರ ಮನೆ ಹತ್ರ. ನನಗಂತೂ ಸಾಕಷ್ಟು ತಲೆಯಲ್ಲಿ ಪ್ರಶ್ನೆಗಳು ಓಡಾಡ್ತಿದ್ವು. ಯಾಕಪ್ಪ ಅಂದ್ರೆ ಬೋರ್ವೆಲ್ ಹೆಂಗೆ ಕೊರಿತಾರೆ, ನೀರು ಹೆಂಗೆ ಬರ್ತವೆ ಮತ್ತು ಪೈಪ್ಗಳನ್ನ ಹೆಂಗೆ ಹಾಕ್ತಾರೆ ಅಂತ. ಬನ್ನಿ ಯಾವ ಥರ ಬೋರ್ ಕೊರಿತಿದ್ದಾರೆ ಅಂತ ನೋಡ್ಕೊಂಬರೋಣ. ಇದೇ ನೋಡಿ ಬೋರ್ ಕೊರಿಯೋ ಮಿಷಿನ್ನು. ಇವರೇ ಕೆಲಸ ಮಾಡೋ ಮಾಲೀಕರು. ಮಧ್ಯಾಹ್ನ ಸ್ಕೂಲಲ್ಲಿ ಊಟಕ್ಕೆ ಬಿಟ್ಟಿದ್ರೆ ಬಂದು ಬೋರ್ವೆಲ್ ನೋಡ್ಕೊಂತ ಕೂತಿದ್ದಾರೆ. ನಾನು ವೀಡಿಯೋ ಮಾಡೋದು ನೋಡಿ ಅವರೆಲ್ಲ ಓಡೋಗ್ಬಿಟ್ರು ಅಲ್ಲಿಂದ. ಬೋರ್ ಕೊರಿಯೋ ಮಷೀನ್ಗೆ ಇವರೇ ನೋಡ್ರಿ ಆಪ್ರೇಟ್ರು. ಎಪ್ಪತ್ತಡಿಗೆ ನೀರು ಬಿದ್ದು. ಆಮೇಲೆ ನಮ್ಮನ್ನು ಫೋನ್ ಮಾಡಿ ಬಾರಪ್ಪ ಅಲಸಂದೆ ಹೊಡಿಸ್ತಾ ಇದ್ವಿ ಅಂತ ಹೇಳಿದ್ರು. ಬಂದೆ ಅಣ್ಣ ಅಂತ ಹೇಳಿ ನಾನು ಹೊರಟೆ ಅಲ್ಲಿಂದ. ಹೋಗುವಾಗ ಕಕ್ಕಳಿ ನನ್ನ ಮಕ್ಕಳು ಗೋಲಿ ಆಡ್ತಿದ್ರು. ಅದನ್ನು ಸ್ವಲ್ಪ ನೋಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೊಂಟೆ ನಾನು. ನಮ್ಮಣ್ಣವರು ಅಲಸಂದೆ ಓಡಿಸ್ತಾ ಇದ್ದಾರೆ. ಬನ್ನಿ ಅಲ್ಲಿ ಅಲಸಂದೆ ಓಡಿಸೋತ್ರ ಹೋಗೋಣ ನಾವು. ಆಮೇಲೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿಬಿಟ್ಟು ಬಾರಪ್ಪ ನಿಮ್ಮ ಮಣ್ಣು ಹುಷಾರಿಲ್ಲ, ಫುಲ್ ನೆಗಡಿ ಆಗ್ಬಿಟ್ಟೈತೆ, ನೀಲಗಿರಿ ಸೊಪ್ಪು ಹರ್ಕೊಂಬರ್ತೀನಿ ಅಂತ ಹೇಳಿದರು. ನಾನು ನೀಲಗಿರಿ ಸೊಪ್ಪು ಹರ್ಕೊಂಡು ಆಮೇಲೆ ಮನೆ ಕಡೆ ಹೊರಟೆ ನಾನು. ಈ ನೀಲಗಿರಿ ಸೊಪ್ಪು ಎಷ್ಟು ಒಳ್ಳೆಯದು ಅಂದರೆ ತಲೆನೋವು, ತಲೆಬಾರಕ್ಕೂ ಮತ್ತು ಶೀತ ನೆಗಡಿಗೂ ತುಂಬ ಒಳ್ಳೆಯದು. ಇದನ್ನು ಯಾವ ಥರ ಹಾಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ನಮ್ಮ ಅಣ್ಣಗೆ ಹಾಕ್ತಿದ್ದಾರೆ, ಬನ್ನಿ ನೋಡೋಣ. ನೀನು ಉಪ್ಪಕ್ಕೆ ತಮ್ಮ ಏಸಿಟ್ಟೆ ರೊಕ್ಕ ಬರ್ಕಿ ಮುರ್ಕು ಉಂಟಾ ಈ ವಿಡಿಯೋನಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.